ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಎಂಟರ್ಟೈನರ್. ಸೊ ಕರ್ನಾಟಕದ ರಾಜ್ಯಾದ್ಯಂತ ಇರುವ ಎಲ್ಲ ಡಿ ಬಾಸರ್ ಅಭಿಮಾನಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು. ಸೊ ನಾನು ಒಬ್ಬ ಅಪ್ಪಟ ಡಿ ಬಾಸರ್ ಅಭಿಮಾನಿ. ನನ್ನ ಹೆಸರು ನಾಗೇಂದ್ರ ಅಂತೇಳಿ, ಚಾಮರಾಜನಗರ ಡಿಸ್ಟಿಕ್. ಸೊ ವಿಷಯ ಕೇಳಿ, ಅಂದರೆ ಒಂದು ಕಡೆ ಬೇಜಾರಿತು, ಒಂದು ಕಡೆ ಏನು ಈ ಥರ ಆಗ್ತಿದೆ ಅಂತ ಇನ್ನೂ ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ ಏನಕ್ಕೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಟಿ ಆರ್ ಪಿಗೆ ಯಾವುದೂ ನ್ಯೂಸ್ ಇಲ್ಲ ಅಂದ್ಬಿಟ್ಟು ಈ ನನ್ನ ಮಕ್ಕಳು ನಮ್ಮ ಬಾಸ್ ಅವಾಗಲೂ ಮಾಡಿದ್ರು, ಇವಾಗಲೂ ಮಾಡಿದ್ರು. ಅದಕ್ಕೆ ನಾನು ಟೈಟಲಲ್ಲಿ ಹಾಕಿದ್ದೀನಿ ನೋಡಿ, ಮೀಡಿಯಾ ಇಸ್ ಬ್ಯಾಡ್, ಡಿ ಬಾಸ್ ಮೈ ಗಾಡ್ ಅಂತ. ಸೊ ಮೀಡಿಯಾ ಬ್ಯಾಡ್, ಡಿ ಬಾಸ್ ಮೈ ಗಾಡ್ ಅಂತ ಹಾಕಿದ್ದೀನಿ. ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕು, ಮೀಡಿಯಾ ಎಲ್ಲ ವರ್ಕ್ ಮಾಡ್ತಾಯಿರೋ ಕಚಡ ನನ್ನ ಮಕ್ಕಳು. ಸೊ ಇವತ್ತು ನಮ್ಮ ಬಾಸ್ದು ನಿನ್ನೆನೋ ಇವತ್ತು ಕಾನ್ಫರೆನ್ಸ್ ಏನೋ ನಡೀತಿತ್ತು. ಸೊ ಹಾಗಾಗಿ ಏನಂದರೆ, ನಮ್ಮ ಬಾಸು ಜಡ್ಜ್ ಹತ್ರ ವಿಷಯ ಕೊಡಿ ಅದು ಇದು ಅಂತ ಕೇಳೋರಂತೆ. ಅವರು ಆವಾಗಲೂ ಕೇಳಲಿಲ್ಲ, ಇವಾಗಲೂ ಕೇಳಲ್ಲ. ಏನಕ್ಕೂ ಕೇಳ್ತಾರೆ, ಯಾವುದು ನ್ಯೂಸ್ ಇಲ್ಲ ಅಂತ ಇದನ್ನು ನ್ಯೂಸ್ ಮಾಡ್ತಾರೆ. ನಿಮಗೆ ದುಡ್ಡು ಬೇಕು, ಸಂಪಾದನೆ ಆಗಬೇಕು ಅಂತ ಏನೇನೋ ಕೇಳ್ತಾಗ ಸುದ್ದಿ ಮಾಡಬೇಡಿ. ಸೊ ನಮ್ಮ ಬಾಸ್ಗೆ ಹಾಗೂ ನಮಗೆ ನೋವು ತರಿಸ್ಬೇಕು ಅಂತ ನೀವು ಮಾಡ್ತಾಯಿದ್ದೀರ ಅಂತ ನಮಗೆ ಗೊತ್ತು. ಬಟ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ ಒಂದು ಮಾತು ಹೇಳೋಲ್ಲ, ನೀವೇನೇ ಅನ್ನಿ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಭಾಳ ಹೆಮ್ಮೆಯಿಂದನೇ ತಗೊಳ್ತೀವಿ ಅಂತ ನಾವು ಹೆಮ್ಮೆಯಿಂದನೇ ತಗೋತೀವಿ. ನಮ್ಮ ಬಾಸ್ ಯಾವತ್ತೂ ಹೇಳ್ಬಿಟ್ಟಿದ್ದಾರೆ, ಪ್ಲಸ್ ಆರ್ ಮೈನಸ್ ಪಬ್ಲಿಕ್ಸಿಟಿಲಂತೂ ಇದ್ದೇ ಇರ್ತೀವಿ ನಾವು ಅಂತ. ಸೊ ಹಾಗಾಗಿ ನೀವು ಹೇಳ್ಬೇಕು, ಆದರೆ ಇಷ್ಟು ಇಳಿಬೇಕು ಕೀಳ್ಮಟ್ಟಿಗೆ, ಇಷ್ಟೊಂದು ಕೀಳ್ಮಟ್ಟಿಗೆ ಕೀಳಬಾರ್ದು. ಕೊಂಡು ಲವ್ ಫಾರ್ ಕಚಡ ನನ್ನ ಮಕ್ಕಳ ಮೀಡಿಯಾದವರ. ನಿಮಗೆ ಸ್ವಲ್ಪನಾದ್ರು ನಿಮ್ಮ ಮನೆಯವ್ರು ಯಾರು ವಿಷಯ ತೊಗೊಂಡ್ರೆ ಅಥವಾ ನೀವೇ ತೊಗೊಂಡ್ರೆ ಯಾರು ಮಾಡಿದ್ರೆ ಸುದ್ದಿ ಹೆಂಗಿರುತ್ತೋ, ನಿಮಗೆ ಏನಾದ್ರು ಜಡ್ಜ್ ಬಂದು ಹೇಳೋರ ಅಥವಾ ಲಾಯರ್ ಸಾಹೇಬರು ಬಂದು ಹೇಳೋರ ಅಥವಾ ಪೊಲೀಸ್ನವ್ರು ಏನಾದ್ರು ಹೇಳಿದ್ರ, ಅದು ನಡೆಯೋದು ಜೈಲ್ ಒಳಗಡೆ. ಅಂದರೆ ಕಾನ್ಫರೆನ್ಸ್ ಕಾಲ್, ವಿಡಿಯೋ ಕಾಲ್ ಮುಖಾಂತರ ಜೈಲ್ ಒಳಗಡೆ ಮಾಡೋದು. ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡ್ತು? ನೀವೇನು ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀರಾ ಅಥವಾ ನಿಮ್ಗೆ ಅಲ್ಲಿಂದ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾಯ್ತು, ಅದನ್ನು ತಿಳಿಸ್ರಿ. ಸರಿನಾ? ಏನೂ ಬರದೆ ನೀವು ಯಾರೋ ಹಂಗೆ ಬಿಟ್ಕೊಡಲ್ಲ. ಬಟ್ಟು ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಲ್ಲ. ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಇಷ್ಟೇ, ಮೀಡಿಯಾದವ್ರ ಬಗ್ಗೆ ಮಾತ್ರ. ಸೊ ನಿಮ್ಗೆ ಹೆಂಗೆ ಇನ್ಫಾರ್ಮೇಷನ್ ಗೊತ್ತಾಯಿತು? ನಮ್ಮ ಬಾಸ್ ಹಿಂಗೆ ಹೇಳ್ತಾರೆ, ಒಟ್ಟು ನಿಮಗೇನು ಯಾವುದೋ ಟಿ ಆರ್ ಪಿ ಇಲ್ಲ ಅಂದ್ಬಿಟ್ಟು ಸುದ್ದಿ ಮಾಡೋದು. ಇದಾದರೆ ನೋಡ್ತಾರೆ, ಎಲ್ಲರೂ ಬಂದು ನೋಡ್ತಾರೆ ಅಂತ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾಯಿದ್ದೀನಿ, ಡಿ ಬಾಸ್ ಸರ್ ಅಭಿಮಾನಿಗಳಿಗೆ ನಾವೆಲ್ಲ ಏನು ಮಾಡಬೇಕು ಅಂದರೆ, ಬಾಸ್ದು ಏನಿದೆ ಅಂದರೆ ಒಳ್ಳೇದೇನಿದೆ ಅದನ್ನು ಮಾತ್ರ ನೋಡೋಣ. ಈ ಮೀಡಿಯಾದವ್ರು ತೋರಿಸೋದು ನಾನು ನೋಡೋಕ್ಕೆ ಹೋಗ್ಬಾರ್ದು. ನಮ್ಮಿಂದ ಅವ್ರಿಗೆ ಟಿ ಆರ್ ಪಿ ಹೊರತು ನಾವೇ ಟಿ ಆರ್ ಪಿ ಕೊಡ್ತಾರೆ, ಅವ್ರು ಏನೂ ತೋರಿಸಲ್ಲ, ಏನೂ ಮಾಡಲ್ಲ. ಸೊ ನಿಮಗೆ ಮೀಡಿಯಾದವ್ರಿಗೆ ನಿಜ ಹೇಳ್ತೀನಿ, ನಿಯತ್ತು ಅನ್ನೋದಂತೂ ಇಲ್ಲವೇ ಇಲ್ಲ, ಅದಂತೂ ಹೇಳ್ಬಿಡ್ತೀನಿ. ನೀವು ನಮ್ಮ ಬಾಸ್ನ ನಮ್ಮಂತಿರೋ ಪೊರ್ಕಿಗಳು ಕೆಟ್ಟವರು ಇವರು ಅಂತ ನಾವು ಕೆಟ್ಟವರೋ ಪೊರ್ಕಿಗಳು ಅದು ನಮಗೆ ಗೊತ್ತು. ಬಟ್ ನೀವು ಇಷ್ಟೊಂದು ಕೀಳ್ಮಟ್ಟಿಗೆ ಇಳಿತೀರಾ ಅಂತ ನಾವು ಅಂದ್ಕೊಂಡಿದ್ದು. ಇಳಿಬೇಕು ದುಡ್ಡುಗೋಸ್ಕರ. ಈಗ ನೆಕ್ಸ್ಟ್ ಬೇಕಾದ್ರೆ ಬೇರೆ ಕೆಲಸನೂ ಮಾಡಿಬಿಡ್ತೀರ, ಅದು ಹೇಳ್ಬಾರ್ದು ಸರಿನಾ? ಅಂಥ ಕೆಲಸ ಬೇಕಾದ್ರೂ ಮಾಡ್ತೀರಾ ನೀವು, ದುಡ್ಡು ಸಿಗುತ್ತೆ ಅಂದರೆ ಬೇಕಾದ್ರೆ ನೀವು ಮೀಡಿಯಾದವರು. ನಿಮ್ಮಂಥ ಸೂಳೆ ಮಕ್ಕಳು ಇರೋದ್ರಿಂದನೇ ಈ ಥರ ಆಯ್ತಿರೋದು. ಬಟ್ ನಾನು ಈ ಥರ ಮಾತಾಡಬಾರ್ದು. ಬಟ್ ಏನಕ್ಕೆ ಮಾತಾಡ್ತಾಯಿದ್ದೀನಿ ಅಂದರೆ, ಬಟ್ ತುಂಬಾ ಹರ್ಟ್ ಆಗುತ್ತೆ ಇದು. ಏಕೆಂದರೆ ವಿಷಯ ಗೊತ್ತಿಲ್ಲದೆ ಒಬ್ರ ಬಗ್ಗೆ ಏನೇನೋ ಹೇಳೋದು, ಒಬ್ರ ಬಗ್ಗೆ ಅವರು ಎಲ್ಲೋ ಇದ್ದಾರೆ ನಮ್ಮ ಬಾಸು, ಅಥವಾ ಇವ್ರಿಗೆ ಇನ್ಫಾರ್ಮೇಷನ್ ಬಂದಿಲ್ಲ. ಸುದ್ದಿ ಪ್ರೂಫ್ ಇರಬೇಕು, ಮಾತಾಡಬೇಕು. ಏನೂ ಪ್ರೂಫ್ ಇಲ್ಲದೆ ಹಂಗೆ ಕೇಳಿಸ್ಬಿಟ್ರು, ಹಿಂಗೆ ಕೇಳ್ಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು. ಸೊ ಕೋರ್ಟು ಇದನ್ನು ಸ್ವಲ್ಪ ಗಮನಿಸಬೇಕು. ಏಕೆಂದರೆ ಸ್ವಲ್ಪ ಪೊಲೀಸವ್ರಾಗ್ಬೋದು, ಕೋರ್ಟವ್ರಾಗ್ಬೋದು. ಸೊ ಇದನ್ನು ಸ್ವಲ್ಪ ಗಮನಿಸಿ. ಮೀಡಿಯಾದವರು ಈ ಥರ ಹೇಳೋದ್ರಿಂದ ಅಲ್ಲಿಗೆ ನಿಮ್ಮ ಮೇಲೆ ಒಂದು ಕೆಟ್ಟ ಒಪಿನಿಯನ್ ಬರುತ್ತೆ. ಬಟ್ ನಮ್ಗೆ ಯಾವುದೇ ಒಪಿನಿಯನ್ ಇಲ್ಲ, ನಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ನಮ್ಮ ಬಾಸ್ ಆಸೆ ಬಂದೇ ಬರ್ತಾರೆ. ಸೊ ಜಡ್ಜ್ ಸಾಹೇಬರು ಒಳ್ಳೆ ತೀರ್ಪು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಬಟ್ ನಾವು ಹೇಳೋದಿಷ್ಟೇ, ಬಟ್ ನಿಮ್ಮ ಮೇಲೆ ಬೇರೆಯವರು ಕೆಟ್ಟ ಒಪಿನಿಯನ್ ಬರುತ್ತೆ. ಇದು ಹೆಂಗೆ ಇನ್ಫಾರ್ಮೇಷನ್ ಮೀಡಿಯಾದವರು ಗೊತ್ತಾಯ್ತೈತೆ ಅಂತ. ಸೊ ಈ ನನ್ನ ಮಕ್ಕಳು ಸುಳ್ಳು ಹೇಳ್ತಿದ್ರೆ ಅಂತ ನಮಗೆ ಗೊತ್ತು, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಬೇರೆಯವ್ರು ನಂಬ್ಬೋದು, ಬಟ್ ನಮ್ಮ ಬಾಸ್ ಯಾವತ್ತೂ ಈ ಥರ ಹೇಳಿಲ್ಲ. 6 ತಿಂಗಳಿದ್ದಾಗಲೇ ಹೇಳಿಲ್ಲ. ಸಾರಥಿ ಟೈಮ್ ಆಗ್ಬೋದು, ಇವಾಗಲಾಗ್ಬೋದು. ಫಸ್ಟ್ ಟೈಮ್ ಹೋಗಿದ್ರು 6 ತಿಂಗಳು 7 ತಿಂಗಳು, ಆವಾಗಲೇ ಅವ್ರು ಏನೂ ಕೇಳಿಲ್ಲ. ನೀವಾಗ ಕೇಳ್ತಾರೆ? ಅಲ್ಲೇ ನಿಮ್ಮಂಥ ಲುಚ್ಚ ನನ್ನ ಮಕ್ಕಳು ಇರೋದ್ರಿಂದನೇ ಈ ಥರ ಆಗ್ತಿರೋದು, ಮೀಡಿಯಾದವ್ರಿಗೆ ಹೇಳ್ತಾ ಇರೋದು. ಸೊ ನೀವು ಕರೆಕ್ಟಾಗಿ ನ್ಯೂಸ್ನ ಟಿ ಆರ್ ಪಿಗೆ ಬೇಕಾ? ಸೊ ಯಾವ್ದಾದ್ರು ಒಂದು ನ್ಯೂಸ್ನ ಹುಡ್ಕೊಂಡು ಹೋಗಿ ಕೆಲಸ ಮಾಡಿ. ಅದು ಬಿಟ್ಟು ಕೂತಿದ್ದ ಜಾಗದಲ್ಲೇ ದುಡ್ಡು ಮಾಡಬೇಕು ಅನ್ನೋ ಕಚಡ ನನ್ನ ಮಕ್ಕಳು. ನೀವು ನಮ್ಮ ಬಾಸ್ ಹೆಸ್ರು ಇಟ್ಕೊಂಡು ದುಡ್ಡು ಮಾಡೋದು. ನಿಮಗೆ ದುಡ್ಡು ಬೇಕು ಅಂದರೆ ಹೇಳ್ರೋ, ನಮ್ಮ ಬಾಸ್ ಫ್ಯಾನ್ಸ್ ಎಷ್ಟು ಬೇಕೋ ಕೊಡ್ತೀವಿ, ಹಂಗೇನಿಲ್ಲ. ಸುಮ್ಮನೆ ಏನೇನೋ ನಮ್ಮ ಬಾಸ್ ಹೆಸ್ರು ಹೇಳ್ಕೊಂಡು ಟಿ ಆರ್ ಪಿ ಹುಟ್ಟಿಸ್ಕೊಳ್ಳೋದು ನಿಮ್ಮದು ಒಂದು ವೃತ್ತಿ. ಮೀಡಿಯಾ ಅನ್ನೋದು ಒಳ್ಳೆಯದು. ಸೊ ಅದನ್ನ ನೀವು ಒಳ್ಳೆತನಕ್ಕೆ ಉಪಯೋಗಿಸ್ಕೊತಿಲ್ಲ, ಭಾಳ ಕೆಟ್ಟತನಕ್ಕೆ ತಂದುಬಿಟ್ಟಿದ್ರೆ. ಒಳ್ಳೆ ಸಂದೇಶ ಕೊಡಬೇಕು ಜನರಿಗೆ. ನೀವೇನು ಕೊಡ್ತಾಯಿದ್ದೀರಿ ಹೇಳಿ? ಬರೀ
ನಿಮ್ಮಿಂದನೇ ಅರ್ಧ ಸಮಾಜ ಹಾಳಾಗೋಕ್ಕೆ ಕಾರಣ. ಸೊ ಮೀಡಿಯಾದವ್ರಿಗೆ ಹೇಳ್ತಿರೋದು, ಇಲ್ಲಿಗೆ ನಿಲ್ಲಿಸ್ರಿ, ಸುಮ್ಮನೆ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀರ. ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ತಂದೆಗೆ ಹುಡ್ತವ್ರಂತೂ ಅಲ್ಲ, ನೀವು ತಂದೆ ತಾಯಿಗೆ ಹುಡ್ತವ್ರಲ್ಲ, ನೀವು ಮಿಂಡ್ರಿಗೆ ಹುಡ್ತವ್ರು ಇರಬೇಕು. ಸೂಳೆ ಮಕ್ಕಳ ಮೀಡಿಯಾದವ್ರು ನಮ್ಮದೇ ಜಾತಿನ ಹಾಕಿ ಇಷ್ಟೇ ಗೈಸ್ ಹೇಳಕ್ಕೆ ಬರೋದು. ಸೊ ನಂದೇನೇ ತಪ್ಪಾಗಿರೋ ಕ್ಷಮಿಸಿ ಡಿ ಬಾಸ್ ಫ್ಯಾನ್ಸ್ಗಳು. ನನಗೆ ತುಂಬ ನೋವಾಯ್ತು. ಯಾಕೆಂದರೆ ನಮ್ಮ ಬಾಸ್ ಬಗ್ಗೆ ಹೇಳಬೇಕು, ಏನು ಮಾಡಬೇಕು ಸುದ್ದಿ, ಆದರೆ ಇಷ್ಟು ಕೀಳುಮಟ್ಟಕ್ಕೆ ಇಳಿಬಾರ್ದು. ಏನು ಮಾಡದೇ ಇದ್ದರೂ ನಮ್ಮ ಬಾಸು ಏನು ಹೇಳೋರೋ ಬಿಟ್ಟೋರೋ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಕೋರ್ಟು ಪೊಲೀಸವ್ರಿಗೆ ಅಷ್ಟೇ ಗೊತ್ತಿರೋದು. ಬಿಟ್ಟು ಹೊರಗಡೆ ಜನಕ್ಕೆ ಇವ್ರು ಕೊಡ್ತಾರೆ ಸಂದೇಶ ಏನು. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿರೋದು. ಸೊ ಇದರಿಂದ ನನಗೆ ತಪ್ಪು ಅನಿಸಿಲ್ಲ, ನಾನು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾರ ಹತ್ರನೂ ಕ್ಷಮೆ ಕೇಳಬೇಕಾಗಿರೋದು ಡಿ ಬಾಸ್ ಫ್ಯಾನ್ಸ್ ನಾವೆಲ್ಲ ಒಂದೇ. ಸೊ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ, ಸರಿಯಾಗಿ ಮಾತಾಡಿದರೆ ಓಕೆ, ಅದು ನಿಮ್ಮ ಅಭಿಪ್ರಾಯ. ಸೊ ಹಂಗಾಗಿ ಬಟ್ ನನಗೆ ತುಂಬಾ ಹರ್ಟ್ ಆಯಿತು. ಏಕೆಂದರೆ ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಎಷ್ಟು ಪ್ರೀತಿ ಇಟ್ಟಿದ್ದೀವಿ ಅಂದರೆ, ಸೊ ನಮ್ಮ ಪ್ರಾಣಿಗಿಂತ ಹೆಚ್ಚಾಗಿ ನಮ್ಮ ಬಾಸ್ನ ನಾವು ಇಷ್ಟಪಡ್ತೀವಿ. ಸೊ ಹಾಗಾಗಿ ಹಂಗಿರುವಾಗ ನಮ್ಮಂಥ ಅಪ್ಪಟ ಅಭಿಮಾನಿಗಳಿಗೆ ಇದೊಂಥರ ಬೇಜಾರು. ಒಂದು ಕಡೆ ಇಲ್ದಿರೋ ಸುದ್ದಿನೆಲ್ಲ ಮಾಡಬೇಕು, ಸುದ್ದಿ ಇರೋದನ್ನ ಹೇಳಿ, ಪ್ರೂಫ್ ಇಲ್ಲದೆ ಏನೇನೋ ಹೇಳೋದು, ಏನೇನೋ ಮಾಡೋದು, ನ್ಯೂಸ್ ಬೇಕು, TRP ಬೇಕು ಅಂತ. ಇಂಥ ಕಚಡ ನನ್ನ ಮಕ್ಳಿಗೆ ಏನು ಅನ್ಬೇಕು, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಜೈ ಡಿ ಬಾಸ್.